ನಮಸ್ಕಾರ. ನಾವೆಲ್ಲರೂ ಕೂಡ ರಾಮಾಯಣದ ಬಗ್ಗೆ ತಿಳಿದೇ ಇದ್ದೇವೆ. ಅದರಲ್ಲಿಯೂ ಕೂಡ ರಾಮಚಂದ್ರ ದೇವರು ತನ್ನ ರಾಮಾವತಾರದಲ್ಲಿ ತುಂಬ ರಾಕ್ಷಸರುಗಳನ್ನು ಕೊಂದಿದ್ದಾರೆ. ರಾವಣನನ್ನು ಹೊರತುಪಡಿಸಿ ಅನೇಕ ರಾಕ್ಷಸರುಗಳ ವಧೆ ರಾಮಾವತಾರದಲ್ಲಿ ಆಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತುಂಟು. ಹಾಗಿದ್ದಾಗ ಮೊಟ್ಟ ಮೊದಲು ರಾಮನ ಕೈಯಿಂದ ಸತ್ತಂತಹ ಆ ವ್ಯಕ್ತಿ ಯಾರು, ಯಾವ ರಾಕ್ಷಸ ಮೊಟ್ಟ ಮೊದಲ ಬಾರಿಗೆ ಸತ್ತಿದ್ದಾನೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವ. ಮೊಟ್ಟ ಮೊದಲು ರಾಮಚಂದ್ರ ದೇವರು ಕೊಂದದ್ದು ಯಾವ ರಾಕ್ಷಸನನ್ನಲ್ಲ, ಅವಳೊಬ್ಬಳು ರಾಕ್ಷಸಿ. ಅವಳ ಹೆಸರು ತಾಟಕಿ ಅಂತ. ವಿಶ್ವಾಮಿತ್ರರು ಅಯೋಧ್ಯೆಗೆ ಬರ್ತಾರೆ. ಬಂದು ವಿಶ್ವಾಮಿತ್ರರು ದಶರಥನ ಹತ್ರ ಕೇಳ್ತಾರೆ, ಸಿದ್ಧಾಶ್ರಮದಲ್ಲಿ ಅಂದರೆ ಅವರು ಇರುವಂಥ ಆಶ್ರಮದಲ್ಲಿ ಸುಬಾಹು ಮಾರೀಚ ಅಂತ ಹೇಳುವಂಥ ಇಬ್ಬರು ರಾಕ್ಷಸರು ನಮ್ಮ ಹೋಮಕ್ಕೆ, ಯಜ್ಞಕ್ಕೆ, ಯಾಗಕ್ಕೆ ತೊಂದರೆಯನ್ನು ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ರಾಮಲಕ್ಷ್ಮಣರನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡು, ಆ ಇಬ್ಬರು ರಾಕ್ಷಸರನ್ನು ಕೊಲ್ಲಿಕ್ಕೆ ಶ್ರೀರಾಮಚಂದ್ರನೇ ಬರಬೇಕು ಅಂತ. ಅವರಿಬ್ಬರನ್ನು ಕೊಲ್ಲಿಕ್ಕೆ ವಿಶ್ವಾಮಿತ್ರರಿಂದ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಶ್ರೀರಾಮಚಂದ್ರ ಸ್ವಾಮಿಯನ್ನು ಅವರು ಕರ್ಕೊಂಡು ಹೋಗಬೇಕು. ರಾಮಚಂದ್ರನಿಗೆ ಅನೇಕ ಅಸ್ತ್ರಶಸ್ತ್ರಗಳು ಅಲ್ಲಿ ಹೋದ ನಂತರ ಸಿಗುವಂಥದ್ದು, ಅದೆಲ್ಲ ಅನುಗ್ರಹ ಆಗಬೇಕು. ಯಾಕೆಂದರೆ ಮುಂದೆ ರಾವಣರ ಯುದ್ಧ ನಡೀಲಿಕ್ಕುಂಟು. ಆವಾಗ ಅನೇಕ ಅಸ್ತ್ರಶಸ್ತ್ರಗಳು ರಾಮನ ವಶದಲ್ಲಿ ಇರಬೇಕಾಗ್ತದೆ. ಯಾಕೆಂದರೆ ಮನುಷ್ಯನಾಗಿ ಬಂದದ್ದು ಭಗವಂತ. ಆ ಎಲ್ಲ ಉದ್ದೇಶದಿಂದ ಅಲ್ಲದೆ ಸೀತಾ ಕಲ್ಯಾಣವೂ ಆಗಬೇಕು. ಈ ಎಲ್ಲ ಕಾರಣದಿಂದಾಗಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಮಲಕ್ಷ್ಮಣರನ್ನು ದಶರಥನ ಬಳಿಯಲ್ಲಿ ಕೇಳಿಕೊಂಡು. ಹೀಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಗುವಂಥವಳೆ ತಾಟಕಿ. ತಾಟಕಾವನ ಅಂತ ಹೇಳುವಂಥ ಒಂದು ಪ್ರದೇಶವನ್ನು ಅವರು ಪ್ರವೇಶಿಸ್ತಾರೆ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ತಾಟಕಾವನವನ್ನು ಪ್ರವೇಶಿಸ್ತಾರೆ. ತಾಟಕಾವನವನ್ನು ಪ್ರವೇಶಿಸಿದಾಗ ಆ ತಾಟಕಿ ಬೊಬ್ಬೆ ಹೊಡೆದುಕೊಂಡು ಇವರ ಮುಂದೆ ಬರಬೇಕಾದ್ರೆ ವಿಶ್ವಾಮಿತ್ರರು ಹೇಳ್ತಾರೆ, ನೋಡಪ್ಪ, ಈಗ ಯಾವುದೇ ರೀತಿಯಾದಂತಹ ದಾಕ್ಷಿಣ್ಯ ತೋರದೆ ನೀನು ಆ ತಾಟಕಿಯನ್ನು ವಧಿಸಬೇಕು ಅಂತ. ಆಗ ಶ್ರೀರಾಮಚಂದ್ರ ಕೇಳ್ತಾನೆ, ಅವಳೊಬ್ಬಳು ಹೆಣ್ಣಲ್ವ ಗುರುಗಳೇ, ಅವಳನ್ನು ನಾನು ಯಾಕೆ ಕೊಲ್ಲಬೇಕು? ಮೊಟ್ಟ ಮೊದಲ ಬಾರಿಗೆ ನಾನು ಇಷ್ಟರವರೆಗೆ ಯಾರನ್ನೂ ಕೊಂದಿಲ್ಲ, ಯಾವ ಯುದ್ಧವನ್ನೂ ಮಾಡಲಿಲ್ಲ. ಹಾಗಿರುವಾಗ ನನ್ನ ಜೀವಮಾನದಲ್ಲಿ ನಾನು ಮೊಟ್ಟ ಮೊದಲು ವಧಿಸುವಂತಹವಳು ಒಬ್ಬಳು ಹೆಣ್ಣಾಗಬೇಕಾ? ಇದು ತಪ್ಪಲ್ವಾ ಅಂತ ಕೇಳುತ್ತಾಳೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಅವಳಿಗೆ 1000 ಆನೆಗಳ ಬಲ ಉಂಟಪ್ಪ, ಅವಳನ್ನು ನೀನು ವಧಿಸಲೇಬೇಕು ಅಂತ. ಆಗ ರಾಮಚಂದ್ರ ಕೇಳ್ತಾನೆ, ತಾಟಕಿ ಯಾರು, ಅವಳಿಗೆ ಎಲ್ಲಿಂದ 1000 ಆನೆಗಳ ಬಲ ಬಂದದ್ದು ಅಂತ. ಆವಾಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ತಾಟಕಿಯ ಪೂರ್ವ ರಹಸ್ಯವನ್ನು ಹೇಳುತ್ತಾರೆ. ಅವಳ ಹಿಂದಿನ ಜನ್ಮದ ಆ ಎಲ್ಲ ರಹಸ್ಯಗಳನ್ನು ಹೇಳುತ್ತಾರೆ. ಮೊದಲು ಸುಕೇತು ಅಂತ ಹೇಳುವಂಥ ಒಬ್ಬ ಯಕ್ಷ ಇರ್ತಾನೆ. ಆ ಸುಕೇತು ಅಂತ ಹೇಳುವಂತಹ ಯಕ್ಷನಿಗೆ ಮಕ್ಕಳಿರುವುದಿಲ್ಲ. ಅವನು ಬ್ರಹ್ಮನ ಕುರಿತು ಬಹಳ ದೀರ್ಘಕಾಲ ಅತ್ಯಂತ ಶ್ರದ್ಧೆಯಿಂದ ತಪಸ್ಸು ಮಾಡ್ತಾನೆ. ತಪಸ್ಸಿಗೆ ಬ್ರಹ್ಮದೇವರು ಒಲಿತಾರೆ. ಒಲಿದಂತಹ ಬ್ರಹ್ಮದೇವರು ಇವನಿಗೆ ವರವನ್ನು ಕೊಡ್ತಾರೆ, ನಿನಗೆ ಮಕ್ಕಳಾಗಲಿ, ಆದರೆ ಒಬ್ಬಳು ಕನ್ಯಾರತ್ನ ಜನಿಸ್ತಾಳೆ ಅಂತ. ಗಂಡು ಮಕ್ಕಳನ್ನು ಅವನಿಗೆ ಕೊಡುವುದಿಲ್ಲ. ಯಾಕೆಂದರೆ ಗಂಡು ಮಕ್ಕಳಾದರೆ ಮುಂದೆ ಅದರ ಲೋಕಕ್ಕೆ ಬಾಧೆ ಉಂಟು, ಹಾನಿ ಉಂಟು ಅಂತ ಹೇಳುವಂಥ ಉದ್ದೇಶದಿಂದ ಗಂಡು ಮಕ್ಕಳೆಲ್ಲ ಒಂದು ಕನ್ಯಾರತ್ನವನ್ನು ಒದಗಿಸ್ತಾರೆ, ಅನುಗ್ರಹಿಸ್ತಾರೆ ಬ್ರಹ್ಮದೇವರು. ಅವಳೇ ತಾಟಕಿ. ಈ ತಾಟಕಿ ಬಹಳ ಸುಂದರವಾಗಿ ಬೆಳೀತಾಳೆ. ಯಕ್ಷನ ಮಗಳಾದದ್ರಿಂದ ಅತ್ಯಂತ ಸೌಂದರ್ಯವತಿ. ಅವಳಿಗೆ ಮದುವೆಯ ಪ್ರಾಯ ಬಂದಾಗ ಜುಂಭಪುತ್ರನಾದಂತಹ ಸುಂದನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾನೆ ಅವಳ ತಂದೆಯಾದಂತಹ ಸುಕೇತು. ಹೀಗೆ ಕೆಲ ಕಾಲ ಕಳೆಯುವಷ್ಟರಲ್ಲಿ ಇವಳ ಗಂಡನಾದಂತಹ ಸುಂದನಿಗೆ ಅಗಸ್ತ್ಯ ಋಷಿಗಳಿಂದ ಯಾವುದೋ ಶಾಪ ಸಿಕ್ಕಿ ತಾಟಕಿಯ ಗಂಡನಾದಂತಹ ಸುಂದ ಸತ್ತು ಹೋಗ್ತಾನೆ. ಈ ಹೊತ್ತಿಗಾಗಲೇ ತಾಟಕಿಗೆ ಒಬ್ಬ ಮಗ ಹುಟ್ಟಿದ್ದಾನೆ. ಅವನ ಹೆಸರು ಮಾರೀಚ ಅಂತ. ಇವರೆಲ್ಲರೂ ಕೂಡ ದೇವಯೋನಿಯಲ್ಲಿ ಜನಿಸಿದವರು, ಅಂದರೆ ಯಕ್ಷನ ಮಕ್ಕಳಾದದ್ರಿಂದಾಗಿ ಆ ದೈವಾಂಶ ಅವರಲ್ಲಿತ್ತು. ಅಗಸ್ತ್ಯರ ಮೇಲೆ ಈಗ ತಾಟಕಿಗೆ ಬಹಳ ಸಿಟ್ಟು, ಅವಳ ಗಂಡನನ್ನು ಕೊಂದಿದ್ದಾರೆ ಅಂತ ಹೇಳಿ ಅಗಸ್ತ್ಯರ ಬಳಿಗೆ ತಾನು ತನ್ನ ಮಗನನ್ನು ಕರ್ಕೊಂಡು ಅವರ ಮೇಲೆ ಸೇಡು ತೀರಿಸಿಕೊಳ್ಳಿಕ್ಕೆ ಅಂತ ಹೋಗ್ತಾಳೆ. ಅವಳಿಗೆ 1000 ಆನೆಗಳ ಬಲವನ್ನು ಕೊಟ್ಟು ಅವಳು ಹುಟ್ಟುವಾಗಲೇ ಬ್ರಹ್ಮದೇವರು ಅನುಗ್ರಹಿಸಿದ್ದಾರೆ. ಯಾವಾಗ ಸುಕೇತು ಮಹರ್ಷಿ, ಸುಕೇತು ಅಂತ ಹೇಳುವಂತಹ ಯಕ್ಷ ತಪಸ್ಸನ್ನು ಮಾಡ್ತಾನೋ ಮಕ್ಕಳು ಬೇಕು ಅಂತ, ಆಗ ಕನ್ಯಾರತ್ನವನ್ನು ಕೊಟ್ಟು ಆ ಕನ್ಯಾರತ್ನಳಿಗೆ 1000 ಆನೆಗಳ ಬಲವನ್ನೂ ಕೊಟ್ಟು ಬ್ರಹ್ಮದೇವರು ಮಗುವನ್ನು ಅನುಗ್ರಹಿಸಿದ್ಲು. ಈಗ ಇವಳಿಗೆ ಶರೀರದಲ್ಲಿ ಈ 1000 ಆನೆಗಳ ಬಲ ಉಂಟಲ್ಲ, ಗಂಡನನ್ನು ಅಗಸ್ತ್ಯರು ಕೊಂದಿದ್ದಾರೆ ಅಂತ ತಿಳ್ಕೊಂಡು ಅಗಸ್ತ್ಯರನ್ನೇ ಕೊಲ್ತೇನೆ ಅಂತ ತನ್ನ ಮಗನನ್ನೂ ಕೂಡ ಕರ್ಕೊಂಡು ಅಗಸ್ತ್ಯರ ಬಳಿಗೆ ತನ್ನ ಬಲವನ್ನು ಪ್ರದರ್ಶಿಸುತ್ತಾ ಹೋಗ್ತಾಳೆ ತಾಟಕಿ. ಆದರೆ ಹೀಗೆ ಹೋದಾಗ ಅಗಸ್ತ್ಯರಿಗೆ ಸಿಟ್ಟು ಬರ್ತದೆ. ಅಗಸ್ತ್ಯರು ಈ ತಾಟಕಿಗೆ ಮತ್ತು ಮಾರೀಚನಿಗೆ ಇಬ್ಬರಿಗೂ ಶಾಪ ಕೊಟ್ಟು ಬಿಡ್ತಾರೆ. ತಾಟಕಿಗೆ ಶಾಪ ಏನು ಅಂತ ಹೇಳಿದರೆ, ನೀನು ನರಮಾಂಸ ಭಕ್ಷಕಳಾಗು, ಹಾಗೂ ನಿನ್ನ ದೈವತ್ವ ಏನುಂಟು ಅದೆಲ್ಲವನ್ನು ಕಳ್ಕೊಂಡು ನೀನು ವಿಕಾರ ರೂಪಿಣಿಯಾಗಿ ಇಲ್ಲೆಲ್ಲ ತಿರುಗಾಡ್ತಾ ಎಲ್ಲರಿಗೂ ಭಯವನ್ನು ಉಂಟು ಮಾಡಿಸುವಂತಹ ರೀತಿಯಲ್ಲಿ ನಿನ್ನ ವರ್ತನೆ ಇರಲಿ ಅಂತ
ತಾಟಕಿಗೆ ಶಾಪ, ಹಾಗೂ ಮಾರೀಚನಿಗೂ ಕೂಡ ನಿನ್ನ ದೈವತ್ವವೇನುಂಟು ಇದು ಎಲ್ಲವೂ ನಾಶವಾಗಲಿ, ನೀನು ರಾಕ್ಷಸನಾಗು ಅಂತ ಮಾರೀಚನಿಗೂ ಕೂಡ ಶಾಪ ಕೊಟ್ಟು ಬಿಡುತ್ತಾರೆ. ಈ ರೀತಿಯಾಗಿ ಈ ತಾಟಕಿ ಹಾಗೂ ಮಾರೀಚ ಇವರಿಬ್ಬರೂ ಕೂಡ ತಾಯಿ ಮಕ್ಕಳು, ಇವರಿಬ್ಬರು ಶಾಪದಿಂದಾಗಿ ಈ ತಾಟಕಾವನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೇಳ್ತಾರೆ. ಹೀಗಾಗಿ 1000 ಆನೆಗಳ ಬಲವುಳ್ಳದ್ದೊಳಾಗಿದ್ದಾಳೆ ತಾಟಕಿ, ಅವಳನ್ನೀಗ ನೀನು ನಾಶ ಮಾಡಲೇಬೇಕು, ಅವಳ ಮೇಲೆ ಕರುಣೆ ಕನಿಕರ ತೋರಿಸಬೇಡ ಅಂತ. ಈ ರೀತಿಯಾಗಿ ವಿಶ್ವಾಮಿತ್ರರು ತಾಟಕಿಯ ವೃತ್ತಾಂತವನ್ನೆಲ್ಲವನ್ನೂ ಕೂಡ ಹೇಳ್ತಾ ಇರಬೇಕಾದ್ರೆ ರಾಮಚಂದ್ರನಿಗೆ ಅದೆಲ್ಲಿಂದಲೋ ತಾಟಕಿ ಅಲ್ಲಿಗೆ ಬಂದು ಪ್ರತ್ಯಕ್ಷಳಾಗ್ತಾಳೆ. ಅವಳು ಬಹಳ ದೊಡ್ಡದಾದಂತಹ ಭೀಕರವಾದಂತಹ ಕುರೂಪ ಶರೀರವನ್ನು ಹೊಂದಿದ್ದಾಳೆ. ರಾಕ್ಷಸರು ಹೇಗಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತೇ ಉಂಟು. ಆ ರೀತಿಯಾಗಿ ಅಂಥ ವಿರೂಪವಾದಂತಹ ಶರೀರ, ಕೋರೆ ದಾಡೆಗಳು, ಕೆದರಿದ ಕೂದಲುಗಳು, ನರರ ಮುಂಡಗಳನ್ನೆಲ್ಲ ಮಾಲೆಯನ್ನಾಗಿ ಧರಿಸಿಕೊಂಡಿದ್ದಾಳೆ. ವಿಪರೀತ ಕ್ರೂರ ರೂಪವನ್ನು ಹೊಂದಿದ್ದಂತಹ ತಾಟಕಿ ರಾಮನ ಎದುರಿಗೆ ಬರ್ತಾಳೆ. ಹಾಗೆ ಬಂದಾಗಲೂ ಕೂಡ ರಾಮಚಂದ್ರ ಸ್ವಾಮಿ ಒಮ್ಮೆಗೆ ಅವಳನ್ನು ವಧಿಸಲಿಕ್ಕೆ ಹೋಗೋದಿಲ್ಲ. ಅವಳು ಹೆಣ್ಣು ಅಂತ ಈಗಲೂ ಕೂಡ ತಾನು ಅವಳಲ್ಲಿ ಕನಿಕರವನ್ನು ತೋರಿಸ್ತಾ ಇದ್ದಾನೆ. ಇದು ರಾಮಚಂದ್ರನ ವ್ಯಕ್ತಿತ್ವ ನೋಡಿ. ರಾಮಚಂದ್ರ ಏನು ಮಾಡ್ತಾನೆ ಅಂತ ಹೇಳಿದರೆ, ಈಗ ಬಂದಿದ್ದಾಳೆ ಒಮ್ಮೆಲೇ ವಧಿಸುವುದು ಬೇಡ ಅಂತ ಹೇಳಿ ಅವಳ ಕಣ್ಣುಗಳನ್ನು ಹಾಗೂ ಅವಳ ಕಿವಿಗಳನ್ನು ಕತ್ತರಿಸಿ ಬಿಡ್ತೇನೆ ಅಂತ ತಾನು ಬಾಣ ಪ್ರಯೋಗ ಮಾಡಿ ಅವಳ ಕಣ್ಣು ಕಿವಿಯನ್ನು ಕತ್ತರಿಸಿ ಬಿಡ್ತಾನೆ, ಮೂಗನ್ನು ಕೂಡ. ಇಷ್ಟಾದರೂ ಕೂಡ ತಾಟಕಿಗೆ ಆ ಬಲ ಅಂತ ಹೇಳುವಂಥದ್ದಿತ್ತಲ್ಲ, ಅವಳ ಜೊತೆಗೆ ಮಾಯಾವಿ ಬೇರೆ. ಅವಳು ಯುದ್ಧದಿಂದ ಹಿಂದೆ ಹೋಗುವುದಿಲ್ಲ, ತನ್ನ ಮಾಯಾವಿದ್ಯೆಯನ್ನು ಪ್ರದರ್ಶಿಸ್ತಾಳೆ. ಅವಳು ಇದ್ದಕ್ಕಿದ್ದಂತೆ ಅದೃಶ್ಯಳಾಗಿ ರಾಮನ ಮೇಲೆ ಶಿಲಾವರ್ಷವನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಶಿಲಾವರ್ಷ ಅಂತ ಹೇಳಿದರೆ ಕಲ್ಲಿನ ಮಳೆ, ಎಲ್ಲೆಲ್ಲಿಂದಲೂ ಕಲ್ಲಿನ ಮಳೆ ರಾಮಲಕ್ಷ್ಮಣರ ಮೇಲೆ ಉದುರಲಿಕ್ಕೆ ಪ್ರಾರಂಭವಾಗ್ತದೆ. ಸುತ್ತಲೆಲ್ಲ ಧೂಳು ಮಸುಕಿಕೊಂಡು ಬಿಟ್ಟಿದೆ ಅವಳ ಮಾಯೆಯಿಂದಾಗಿ. ಎಲ್ಲಿಯೂ ಯಾರೂ ಏನೂ ಕಾಣದೇ ಇರುವಂತಹ ಪರಿಸ್ಥಿತಿ. ಈ ರೀತಿಯಾಗಿ ತಾಟಕಿ ಮತ್ತಷ್ಟು ತೊಂದರೆಯನ್ನು ರಾಮಲಕ್ಷ್ಮಣರಿಗೆ ಕೊಡುವಾಗ ಈಗಲೂ ರಾಮ ಅವಳನ್ನು ವಧಿಸಲಿಕ್ಕೆ ಮುಂದಾಗುವುದಿಲ್ಲ. ಲಕ್ಷ್ಮಣನಲ್ಲಿ ಹೇಳ್ತಾನೆ, ಅವಳ ಕೈಗಳನ್ನು ಕಾಲುಗಳನ್ನು ಕತ್ತರಿಸಿ ಬಿಡು, ಅವಳ ಪ್ರಾಣ ತೆಗೆಯುವುದು ಬೇಡ, ಅವಳಿಗೊಂದು ಎಚ್ಚರಿಕೆಯನ್ನು ಕೊಟ್ಟು ಕಳುಹಿಸಿ ಬಿಡುವ ಅಂತ. ಸ್ತ್ರೀ ಅಂತ ಹೇಳುವಂಥ ಕಾರಣಕ್ಕೆ ಅಲ್ಲಿಯೂ ಕೂಡ ಅವಳಲ್ಲಿ ಅನುಕಂಪವೇ ತೋರಿಸುವಂಥದ್ದು ನಮ್ಮ ಭಗವಂತ. ಹೀಗೆ ಅವಳ ಕೈಕಾಲುಗಳನ್ನು ತುಂಡರಿಸಿ ಬಿಡ್ತಾನೆ ಲಕ್ಷ್ಮಣ. ಆದರೂ ಕೂಡ ಅವಳು ಹೋಗುವುದಿಲ್ಲ. ಮತ್ತಷ್ಟು ಅವಳ ಮಾಯೆಯ ಯುದ್ಧ ಇನ್ನಷ್ಟು ತೀವ್ರವಾಗ್ತದೆ. ಈವಾಗ ವಿಶ್ವಾಮಿತ್ರರು ಹೇಳ್ತಾರೆ ರಾಮನಲ್ಲಿ, ಇನ್ನು ನೀನು ಕಾಯಬೇಡ, ಮುಸ್ಸಂಜೆ ಆಗ್ತಾ ಉಂಟು, ಅವಳಿಗೆ ಕನಿಕರ ತೋರಿಸಿದ್ದು ಅತಿ ಆಗ್ತಾ ಉಂಟು, ಮುಸ್ಸಂಜೆ ಆಯಿತು, ಇನ್ನು ಸಾಕು, ರಾತ್ರಿ ಆಯಿತು ಅಂತ ಆದರೆ ರಾಕ್ಷಸರ ಬಲ ಇನ್ನಷ್ಟು ಹೆಚ್ಚಾಗುತ್ತದೆ. ಆದ ಕಾರಣ ಇನ್ನವಳನ್ನು ನೀನು ಔದಾರ್ಯತೆ ತೋರಿಸಿಕೊಂಡು ಕನಿಕರ ತೋರಿಸಿಕೊಂಡು ಕಾಪಾಡ್ತಾ ಕೂತ್ಕೊಳ್ಳೋದು ಸರಿಯಲ್ಲ, ವಧಿಸು ಅಂತ. ಇನ್ನು ಇವಳು ಹಿಮ್ಮೆಟ್ಟುವುದೂ ಇಲ್ಲ ಯುದ್ಧದಿಂದ. ಅಲ್ಲದೆ ವಿಶ್ವಾಮಿತ್ರರು ಬೇರೆ ಆಜ್ಞೆ ಮಾಡಿದ್ದಾರೆ. ಹೊರಡುವಾಗಲೇ ದಶರಥ ಹೇಳಿದ್ದಾನೆ, ಇನ್ನು ನಾನು ನಿನ್ನಮ್ಮ ನಿನ್ನ ಜೊತೆಯಲ್ಲಿ ಇರುವುದಿಲ್ಲ ಕಾಡಲ್ಲಿ, ವಿಶ್ವಾಮಿತ್ರರು ಹೇಗೆ ಹೇಳುತ್ತಾರೋ ಹಾಗೆ ನಡ್ಕೋ ಅಂತ. ಆ ಮಾತನ್ನು ನೆನೆಸಿಕೊಂಡು ರಾಮಚಂದ್ರ ಸ್ವಾಮಿ ಶಬ್ದವೇಧಿ ಬಾಣವನ್ನು ತಾನು ಪ್ರಯೋಗ ಮಾಡಿ ತಾಟಕಿಯನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ರಾಮಾವತಾರದಲ್ಲಿ ಅನೇಕ ರಾಕ್ಷಸರುಗಳನ್ನು ರಾಮಚಂದ್ರ ದೇವರು ಕೊಂದಿದ್ದರೂ ಕೂಡ ಅನೇಕಾನೇಕ ರಾಕ್ಷಸರುಗಳನ್ನು ನಾವು ನೋಡ್ತೇವೆ. ಕಬಂಧ ಅಂತ, ವಿರಾಧ ಅಂತ, ದಂಡಕಾರಣ್ಯದಲ್ಲಿ 14,000 ರಾಕ್ಷಸರನ್ನು ಕೊಂದಿದ್ದಾನೆ. ಆಮೇಲೆ ಕೊನೆಗೆ ಆ ಯುದ್ಧಕಾಂಡದ ಯುದ್ಧ ಭಾಗದಲ್ಲಂತೂ ಕೊಂದಂತಹ ರಾಕ್ಷಸರಿಗೆ ನಾವು ಲೆಕ್ಕವೇ ಇಡಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಸೈನ್ಯವೇ ಅಷ್ಟಿತ್ತು. ರಾಮನಿಗಿಂತಲೂ ಹೆಚ್ಚಿನ ಸೈನ್ಯ ಇದ್ದದ್ದು ರಾವಣನದ್ದು. ರಾವಣನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಬರೋದು ಅದರ ಮುಂದೆ 80 ಸೊನ್ನೆಗಳನ್ನು ಹಾಕುವಷ್ಟು ಅಷ್ಟು ದೊಡ್ಡ ಸೈನ್ಯ ಇತ್ತಂತೆ ರಾವಣನದ್ದು. ಆ ರಾವಣನ ಸೈನ್ಯದಲ್ಲಿ 1/3 ಭಾಗದಷ್ಟು ಸೈನ್ಯವನ್ನು ಹನುಮಂತ ಒಬ್ಬನೇ ನಾಶ ಮಾಡಿದ್ದ ಲಂಕೆಗೆ ಹೋಗಿ ಬಂದಾಗ. ಇನ್ನು ಉಳಿದದ್ದೆಲ್ಲವೂ ಕೂಡ ಇತರ ಸುಗ್ರೀವ, ಅಂಗದ ಮುಂತಾದವರು ಹಾಗೂ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಲಕ್ಷ್ಮಣ ಹಾಗೂ ರಾಮ ಇವರಿಬ್ಬರೂ ಕೂಡ ಅಪಾರವಾದಂಥ ರಾಕ್ಷಸರನ್ನು ಕೊಂದಿದ್ದರು. ಹೀಗೆ ಇಷ್ಟು ರಾಕ್ಷಸರ ವಧೆಯನ್ನು ರಾಮಚಂದ್ರ ಸ್ವಾಮಿ ಮಾಡಿದ್ರೂ ಕೂಡ ಮೊಟ್ಟ ಮೊದಲು ಕೊಂದದ್ದು ಒಂದು ಹೆಣ್ಣನ್ನು ಕೊಲ್ಲಬೇಕಲ್ಲ ಅಂತ ದುಃಖಿಸುವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಹಿಂದೆ ಮಹಾವಿಷ್ಣುವು ಕೂಡ ಇಂದ್ರ ಇಲ್ಲದೇ ಆಗಬೇಕು ಪ್ರಪಂಚದಲ್ಲಿ ಅಂತ ತೀರ್ಮಾನ ಮಾಡಿ ಭೃಗುಪತ್ನಿ ಯಾವಾಗ ತಾನು ಇಂದ್ರರಹಿತವಾದಂತಹ ಲೋಕವನ್ನು ನಾನು ಉಂಟು ಮಾಡ್ತೇನೆ ಅಂತ ಹೊರಟಾಗ ಆ ಭೃಗುಪತ್ನಿಯನ್ನು ಕೊಂದಿದ್ದ ಮಹಾವಿಷ್ಣು. ಆದ ಕಾರಣ ಹೆಣ್ಣನ್ನು ಕೊಲ್ಲುವುದು ಪಾಪ ಅಲ್ಲ, ದುಷ್ಟ ಕೆಲಸವನ್ನು ಮಾಡಿದಾಗ ಕೊಲ್ಲಲೇಬಹುದು ಅಂತ. ಅದಕ್ಕಿಂತ ಹಿಂದೆ ಇಂದ್ರ ಕೊಂದಿರ್ತಾಳೆ, ಮಂಥರೆ ಅಂತ ಹೇಳುವಂಥವಳೊಬ್ಬಳನ್ನು ಇಂದ್ರ ಕೊಂದಿರ್ತಾನೆ. ನಮ್ಮ ರಾಮಾಯಣದಲ್ಲಿ ಬರುವ ಮಂಥರೆ ಅಲ್ಲ, ಆ ಮಂಥರೆಯನ್ನು ಕೊಂದಿದ್ದಾನೆ. ಆದ ಕಾರಣ ದುಷ್ಟರಾಗಿದ್ದಾಗ ಸ್ತ್ರೀ ಅಂತ ಹೇಳಿ ಕನಿಕರ ತೋರಿಸುವುದಲ್ಲ, ಕೊಂದೇ ಬಿಡಬೇಕು ಅಂತ ವಿಶ್ವಾಮಿತ್ರರು ಹೇಳುವಂಥದ್ದು. ಈ ರೀತಿಯಾಗಿ ರಾಮಾವತಾರದಲ್ಲಿ ರಾಮಚಂದ್ರ ಸ್ವಾಮಿ ಮೊಟ್ಟ ಮೊದಲು ವಧಿಸಿದಂತಹ ರಾಕ್ಷಸಿಯೇ ಅವಳು ತಾಟಕಿ ಅಂತ ಹೇಳುವಂಥದ್ದು. ಈ ವಿಚಾರಗಳೆಲ್ಲ ರಾಮಾಯಣ
ರಾಮಾಯಣ ಮಹಾಭಾರತ ಇದನ್ನೆಲ್ಲವನ್ನೂ ಕೂಡ ಹೊಂದಿದಂತಹ, ಇದೆಲ್ಲವೂ ನಮ್ಮ ಭಾಗ್ಯ, ನಮ್ಮ ಸಂಪತ್ತುಗಳು. ನಾವಿದನ್ನೆಲ್ಲ ಹೊಂದಿದ್ದೇವೆ. ಹೊಂದದ್ದು ಮಾತ್ರ ಅಲ್ಲ, ನಾವಿದನ್ನೆಲ್ಲ ಓದಬೇಕು, ಈ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಹಾಗೂ ತಾಟಕಿ ಮೊಟ್ಟ ಮೊದಲ ಬಾರಿಗೆ ರಾಮನಿಂದ ಕೊಲ್ಲಲ್ಪಟ್ಟವಳು ಅಂತ ಹೇಳುವಂಥ ವಿಚಾರವಂತೂ ನಮಗೆ ತಿಳಿದಿರಲೇಬೇಕು, ತಿಳಿದುಕೊಳ್ಬೇಕಾದಂಥ ಅತ್ಯಂತ ಮುಖ್ಯವಾದ ವಿಷಯ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ರಾಮಚಂದ್ರ ಅರ್ಪಣಮಸ್ತು.